ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಬಿಜೆಪಿ ಮತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾನ್ಯ ಜನಕ್ಕೇನಾದರೂ ಕೂಡ ಸರ್ಕಾರಿ ಯೋಜನೆಗಳನ್ನು ಕೊಟ್ಟರೆ ಫ್ರೀ ಹಂಚೋದು ದೇಶದ ಆರ್ಥಿಕತೆಗೆ ಮಾರಕ ಅಂತೆಲ್ಲ ಹೇಳ್ತಾರೆ. ಆದರೆ ಇವರು ಮಾತ್ರ ಇವರ ಸ್ನೇಹಿತರಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಕೊಡ್ತಾರೆ. ಅದಾದ ನಂತರ ಅದನ್ನ ಮನ್ನಾ ಮಾಡಿಬಿಡ್ತಾರೆ, ರೈಟ್ ಆಫ್ ಮಾಡ್ತಾರೆ ಅಂತ ಆರೋಪ ಪ್ರತ್ಯಾರೋಪ ನೀವು ಕೇಳ್ತಾ ಇದ್ದೀರಿ. ಹಾಗಾದ್ರೆ ಇದರಲ್ಲಿ ನಿಜ ಎಷ್ಟಿದೆ? ಕಾಂಗ್ರೆಸ್ ನೇತೃತ್ವದ UPA ಟೈಮ್ನಲ್ಲಿ ಒಟ್ಟು ಎಷ್ಟು ಕೆಟ್ಟ ಸಾಲವನ್ನು ಕೊಡಲಾಗಿತ್ತು, ಎಷ್ಟು ಸಾಲವನ್ನು ವಜಾ ಮಾಡಲಾಗಿತ್ತು, ಅದರ ಡೆಫಿನೇಷನ್ ಆಮೇಲೆ ಬಿಡಿಸಿ ಹೇಳ್ತೀವಿ. ವಜಾ ಮಾಡಲಾಗಿತ್ತು. ಈಗ NDA ಟೈಮ್ನಲ್ಲಿ, ಬಿಜೆಪಿ ನೇತೃತ್ವದ NDA ಟೈಮ್ನಲ್ಲಿ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಎಷ್ಟು ಕೆಟ್ಟ ಸಾಲ ಸೃಷ್ಟಿಯಾಗಿದೆ, ಅದರಲ್ಲಿ ಎಷ್ಟನ್ನ ವಜಾ ಮಾಡಲಾಗಿದೆ, ಇದೆಲ್ಲವನ್ನ ಅಂಕಿ ಅಂಶ ಸಮೇತ ನಿಮ್ಮ ಮುಂದೆ ನಾವೀಗ ಬಿಚ್ಚಿಡ್ತಾ ಹೋಗ್ತೀವಿ. NPA ಅಂದ್ರೆ ಏನು ಅಂತಾನೂ ಕೂಡ ಹೇಳ್ತೀವಿ, ಕೆಟ್ಟ ಸಾಲ ಅಂದ್ರೆ ಏನು ಅಂತ. ಹಾಗೆ ರೈಟ್ ಆಫ್ ಮಾಡೋದು, ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಆಗಲಿ ಅಂತ ನಾವು ಅದನ್ನ ಸಾಲ ವಜಾ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಡೆಫಿನೇಷನ್ ಡೆಫಿನೆಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದೆಲ್ಲವನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಇದಕ್ಕೆ ಅಂಕಿ ಅಂಶ ಎಲ್ಲಿಂದ ಬರುತ್ತೆ, ಯಾವ ಆಧಾರದ ಮೇಲೆ ಈ ವರದಿಯನ್ನ ಕೊಡ್ತಾ ಇದ್ದೀರಿ ಅಂತ ನೀವು ಕೇಳಿದ್ರೆ ಸ್ನೇಹಿತರೆ, ಇದು ಬೇರೆ ಎಲ್ಲಿಂದಲೋ ಸಿಕ್ಕಿರುವಂತ ರ್ಯಾಂಡಮ್ ಅಂಕಿ ಅಂಶ ಅಲ್ಲ. ಇದು ಭಾರತದ ರಿಸರ್ವ್ ಬ್ಯಾಂಕ್ಗಳ ಸರ್ವೋಚ್ಚ ಲೀಡರ್ ಆಗಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ನೀಡಿರೋ ಡೇಟಾವನ್ನು ನಿಮ್ಮ ಮುಂದೆ ನಾವೀಗ ಇಡ್ತಾ ಹೋಗ್ತೀವಿ. ಮೊದಲಿಗೆ ನಾವಿಲ್ಲಿ NPA ಅಂದ್ರೆ ಏನು ಅಂತ ನೋಡಲೇಬೇಕು. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಅಂದ್ರೆ ಯಾವುದೇ ರೀತಿಯ ಪ್ರತಿಫಲವನ್ನ ತರ್ತಾ ಇಲ್ಲ ಅಂತಹ ಆಸ್ತಿ, ಯಾವುದೇ ರೀತಿಯ ಉಪಯೋಗ ಇಲ್ಲದಂತಹ ಆಸ್ತಿ ಅಂತ ನೀವು ಅನ್ಕೊಳ್ಳಿ. ಯಾಕೆ ಇದನ್ನ ಈ ರೀತಿ ಕರೀತಾರೆ, ಯಾಕೆ ಯಾವುದೋ ಒಂದು ಸಾಲ NPA ಆಗುತ್ತೆ ಅಂದರೆ, ಬ್ಯಾಂಕ್ ಈಗ ಸಾಲವನ್ನು ಕೊಟ್ಟಿದೆ ನಿಮಗೆ 90 ದಿನ, ಅಂದರೆ ನಿರಂತರವಾಗಿ 3 ತಿಂಗಳು ಅಥವಾ 90 ಡೇಸ್ ನೀವು ಯಾವುದೇ ರೀತಿಯ ಸಾಲ ಮರುಪಾವತಿಯನ್ನು ಮಾಡಿಲ್ಲ, ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ ಅಂದರೆ ಬ್ಯಾಂಕ್ ಅದನ್ನು NPA ಅಂತ ಪರಿಗಣಿಸುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಪರಿಗಣಿಸುತ್ತೆ. ಅಂದರೆ ಈ ಸಾಲ ನಿಮಗೆ ಕೊಟ್ಟಿರೋದು ಬ್ಯಾಂಕ್ನ ಆಸ್ತಿ ಅದು, ಆದರೆ ಅದು ಯಾವುದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ ಅರ್ಥ. NPA ಅಂತ ಅದನ್ನು ಕ್ಯಾಟಗರೈಸೇಷನ್ ಮಾಡ್ತಾರೆ. ಸಿಂಪಲ್ ಟರ್ಮ್ಸ್ನಲ್ಲಿ ಇದನ್ನು ಕೆಟ್ಟ ಸಾಲ ಅಂತ ಅನ್ಕೊಳ್ಳಿ. ಬ್ಯಾಂಕ್ಗಳಲ್ಲೂ ಕೂಡ ಅದೊಂದು ಮನುಷ್ಯ ಅಂದರೆ ಅದು ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬ್ಯಾಂಕ್ಗಳಿಗೆ ಬರುವಂಥ ಕಾಯಿಲೆ, ದೊಡ್ಡ ಕಾಯಿಲೆ ಈ ಕೆಟ್ಟ ಸಾಲ. ಬ್ಯಾಂಕ್ಗಳು ಮುಳುಗೋದು, ಬ್ಯಾಂಕ್ಗಳ ನಷ್ಟಕ್ಕೊಳಗಾಗೋದು, ಬ್ಯಾಂಕ್ಗಳ ಹಾಳಾಗೋದು ಈ ರೀತಿ ಕೆಟ್ಟ ಸಾಲಗಳನ್ನು ಕೊಡೋ ಮೂಲಕ. ಹಾಗಾದ್ರೆ ಕಾಂಗ್ರೆಸ್, UPA, ಮನಮೋಹನ್ ಸಿಂಗ್ ಅವರು ಇವರ ಅವಧಿಯಲ್ಲಿ ಎಷ್ಟು ಕೆಟ್ಟ ಸಾಲಗಳನ್ನು ಕೊಡಲಾಗಿತ್ತು? ಬಿಜೆಪಿ, NDA ಮತ್ತು ನರೇಂದ್ರ ಮೋದಿ ಅವರು ಇವರ ಅವಧಿಯಲ್ಲಿ ಒಟ್ಟು ಎಷ್ಟು ಕೆಟ್ಟ ಸಾಲವನ್ನು ಕೊಡಲಾಗಿತ್ತು ಮತ್ತು ಅವರ ಅವಧಿಯಲ್ಲಿ ಎಷ್ಟು ಕೆಟ್ಟ ಸಾಲಗಳ ವಜಾ ನಡೆದಿತ್ತು, ರೈಟ್ ಆಫ್ ನಡೆದಿತ್ತು? ಈಗ ಇವರ ಅವಧಿಯಲ್ಲಿ ಎಷ್ಟು ಕೆಟ್ಟ ಸಾಲಗಳ ವಜಾ, ರೈಟ್ ಆಫ್ ನಡೆದಿದೆ, ಯಾರ ಅವಧಿಯಲ್ಲಿ ಜಾಸ್ತಿ? ಈ ಸತ್ಯವನ್ನ RBI ಡೇಟಾ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು UPA ಡೇಟಾ ನೋಡೋಣ. 2008-09 ಹಣಕಾಸು ವರ್ಷದಿಂದ 2013-14 ಹಣಕಾಸು ವರ್ಷದವರೆಗೆ, ಅಂದರೆ UPAನ ಕಡೆಯ 6 ವರ್ಷಗಳ ಅವಧಿ ಮತ್ತು NDAನ ಈ ಲಾಸ್ಟ್ 6 ವರ್ಷಗಳ ಅವಧಿಯನ್ನು ಕಂಪೇರ್ ಮಾಡ್ತಿರೋದು ನಾವಲ್ಲಿ. ಇದರಲ್ಲಿ 2008-09 ಹಣಕಾಸು ವರ್ಷದಲ್ಲಿ ದೇಶದ ಒಟ್ಟು NPAಗೆ 24,094 ಕೋಟಿ ಹೊಸದಾಗಿ ಆ್ಯಡ್ ಆಯಿತು. ಆ ವರ್ಷ ಯಾವುದೇ ರೈಟ್ ಆಫ್ ಅನ್ನು ಅಥವಾ ಸಾಲ ವಜಾವನ್ನು ಮಾಡಿಲ್ಲ ಬ್ಯಾಂಕ್ಗಳು. 2009-10 ಹಣಕಾಸು ವರ್ಷದಲ್ಲಿ ದೇಶದ NPAಗೆ ಕೆಟ್ಟ ಸಾಲಗಳ ಒಟ್ಟು ಮೊತ್ತಕ್ಕೆ ಮತ್ತೆ 44,817 ಕೋಟಿ ರೂಪಾಯಿ ಆ್ಯಡ್ ಆಯಿತು. ಆ ವರ್ಷ ಎಷ್ಟು ರೈಟ್ ಆಫ್ ಮಾಡಿದ್ರು, ಸಾಲ ವಜಾ ಆಯಿತು ಬ್ಯಾಂಕುಗಳಿಂದ? 2,897 ಕೋಟಿ ಸಾಲವನ್ನು ವಜಾ ಮಾಡಿದ್ರು. ನೆಕ್ಸ್ಟ್ 2010-11ನೇ ಸಾಲಲ್ಲಿ 58,222 ಕೋಟಿ ರೂಪಾಯಿಯಷ್ಟು ಕೆಟ್ಟ ಸಾಲ ಮತ್ತೆ ಉತ್ಪತ್ತಿಯಾಗಿ ಟೋಟಲ್ NPAಗೆ ಆ್ಯಡ್ ಆಯಿತು. ಆ ವರ್ಷ ಎಷ್ಟು ಕೆಟ್ಟ ಸಾಲವನ್ನು ವಜಾ ಮಾಡಿದ್ರು? 5,884 ಕೋಟಿ ರೂಪಾಯಿ. 2011-12 ಈಗ 93,152 ಕೋಟಿ ರೂಪಾಯಿಯಷ್ಟು ಕೆಟ್ಟ ಸಾಲ ಮತ್ತೆ ಆ ವರ್ಷ ಆ್ಯಡ್ ಆಯಿತು ಒಟ್ಟು NPA ಮೊತ್ತಕ್ಕೆ. ಆ ವರ್ಷ ವಜಾ ಎಷ್ಟಾಯಿತು, ಎಷ್ಟು ರೈಟ್ ಆಫ್ ಮಾಡಿದ್ರು ಬ್ಯಾಂಕ್ಗಳು? 2,347 ಕೋಟಿ ರೂಪಾಯಿಯನ್ನು ವಜಾ ಮಾಡಿದ್ರು, ರೈಟ್ ಆಫ್ ಮಾಡಿದ್ರು. 2012-13 ಸಾಲಲ್ಲಿ 1,19,811 ಕೋಟಿ ರೂಪಾಯಿ ಕೆಟ್ಟ ಸಾಲ ಉತ್ಪತ್ತಿಯಾಯಿತು. ಅಷ್ಟು ಹೊಸ ಕೆಟ್ಟ ಸಾಲಗಳು ಆ್ಯಡ್ ಆದವು. ಎಷ್ಟು ಆ ವರ್ಷ ವಜಾ ಮಾಡಿದ್ರು?
7,187 ಕೋಟಿ ರೂಪಾಯಿಯನ್ನ ವಜಾ ಮಾಡಿದ್ರು. 2013-14 ಸಾಲಿನಲ್ಲಿ 1,63,920 ಕೋಟಿ ರೂಪಾಯಿ ಕೆಟ್ಟ ಸಾಲ ಹೊಸತಾಗಿ ಆ ವರ್ಷ ಒಟ್ಟು NPAಗೆ ಆ್ಯಡ್ ಆಯಿತು. ಆ ವರ್ಷ ಎಷ್ಟು ವಜಾ ಮಾಡಿದ್ರು ಬ್ಯಾಂಕುಗಳು? 13,794 ಕೋಟಿ ರೂಪಾಯಿ ಕೆಟ್ಟ ಸಾಲವನ್ನ ರೈಟ್ ಆಫ್ ಮಾಡಿದ್ರು, ವಜಾ ಮಾಡಿದ್ರು ಬ್ಯಾಂಕ್ನವರು. ಈಗ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ನ NDA ಸರ್ಕಾರದ 6 ವರ್ಷಗಳ ಡೇಟಾ ನಾವೀಗ ನೋಡೋಣ. ಈ ಟೇಬಲ್ ನಲ್ಲಿ ನಿಮಗೆ ಅಂಕಿಅಂಶಗಳು ಕಾಣಿಸ್ತಾ ಹೋಗುತ್ತೆ. 2014-15 ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ವರ್ಷ. ಆ ಹಣಕಾಸು ವರ್ಷದಲ್ಲಿ ಹೊಸತಾಗಿ 1,77,860 ಕೋಟಿ ರೂಪಾಯಿ NPA ಹೊಸದಾಗಿ ಆ್ಯಡ್ ಆಯಿತು. ರೈಟ್ ಆಫ್ ಎಷ್ಟು ಮಾಡಿದ್ರು? 50,978 ಕೋಟಿ ರೂಪಾಯಿಗಳನ್ನು ಸಾಲವನ್ನು ವಜಾ ಮಾಡಿದ್ರು, ರೈಟ್ ಆಫ್ ಮಾಡಿದ್ರು. ನೆಕ್ಸ್ಟ್ 2015-16 ಹಣಕಾಸು ವರ್ಷದಲ್ಲಿ 3,85,961 ಕೋಟಿ ರೂಪಾಯಿಯಷ್ಟು ಕೆಟ್ಟ ಸಾಲ NPAಗೆ ಆ್ಯಡ್ ಆಯಿತು. 59,444 ಕೋಟಿ ರೂಪಾಯಿಗಳನ್ನು ರೈಟ್ ಆಫ್ ಮಾಡಿದ್ರು. 2016-17 ಹಣಕಾಸು ವರ್ಷದಲ್ಲಿ 3,27,593 ಕೋಟಿ ರೂಪಾಯಿ ಕೆಟ್ಟ ಸಾಲ NPAಗೆ ಆ್ಯಡ್ ಆಯಿತು. ಆ ವರ್ಷ 81,990 ಕೋಟಿ ರೂಪಾಯಿಯನ್ನು ರೈಟ್ ಆಫ್ ವಜಾ ಮಾಡಲಾಯಿತು ಬ್ಯಾಂಕ್ಗಳ ಕಡೆಯಿಂದ. 2017-18 ಹಣಕಾಸು ವರ್ಷದಲ್ಲಿ 4,88,175 ಕೋಟಿ ರೂಪಾಯಿಗಳಷ್ಟು ಕೆಟ್ಟ ಸಾಲ ಹೊಸದಾಗಿ ಉತ್ಪತ್ತಿಯಾಯಿತು. ಅದನ್ನು ಆ ವರ್ಷ ಎಷ್ಟು ರೈಟ್ ಆಫ್ ಮಾಡಿದ್ರು? ಹಾಗಾದರೆ 1,29,503 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದ್ರು. 2018-19 ಹಣಕಾಸು ವರ್ಷದಲ್ಲಿ 2,10,531 ಕೋಟಿ ರೂಪಾಯಿಯಷ್ಟು ಹೊಸ ಕೆಟ್ಟ ಸಾಲ ಉತ್ಪತ್ತಿಯಾಯಿತು. ಆ ವರ್ಷ 1,83,168 ರೂಪಾಯಿಯಷ್ಟು ಕೆಟ್ಟ ಸಾಲವನ್ನು ರೈಟ್ ಆಫ್ ವಜಾ ಮಾಡಲಾಯಿತು. 2019-20 ಹಣಕಾಸು ವರ್ಷದಲ್ಲಿ 2,38,464 ಕೋಟಿ ರೂಪಾಯಿ ಕೆಟ್ಟ ಸಾಲ ಉತ್ಪತ್ತಿಯಾಯಿತು. ಆ ವರ್ಷ 1,78,305 ಕೋಟಿ ರೂಪಾಯಿಯಷ್ಟು ಕೆಟ್ಟ ಸಾಲವನ್ನು ರೈಟ್ ಆಫ್ ವಜಾ ಮಾಡಲಾಯಿತು. ಈಗ ಟೋಟಲ್ ಮಾಡಿ ನೋಡಿದ್ರೆ UPA ಅವಧಿಯ ಕಡೆಯ 6 ವರ್ಷಗಳಲ್ಲಿ ಒಟ್ಟು NPA ಸೃಷ್ಟಿಯಾಗಿದ್ದು 5,04,021 ಕೋಟಿ ರೂಪಾಯಿ. ಒಟ್ಟು ರೈಟ್ ಆಫ್ ಮಾಡಿದ್ದು, ವಜಾ ಮಾಡಿದ್ದು ಸಾಲವನ್ನು 32,109 ಕೋಟಿ ರೂಪಾಯಿ. ಆದರೆ ಇದೇ NDA ಅವಧಿಯಲ್ಲಿ ಕಳೆದ 6 ವರ್ಷಗಳಲ್ಲಿ ಒಟ್ಟು NPAಗೆ ಎಷ್ಟು ಆ್ಯಡ್ ಆಯಿತು ಗೊತ್ತಾ? 18,28,584 ಕೋಟಿ ರೂಪಾಯಿ. ಒಟ್ಟು ವಜಾ ಆಗಿದ್ದು 6,83,388 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಮೊತ್ತವನ್ನು ಬ್ಯಾಂಕ್ಗಳು ರೈಟ್ ಆಫ್ ಮಾಡಿವೆ. ಅದು 2019-20 ನಾವು ಹೇಳಿದ್ದು. 2020-21 ಡೇಟಾ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ಒಂದು ಹಣಕಾಸು ವರ್ಷದಲ್ಲೇ 2.02 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಬ್ಯಾಂಕ್ಗಳು ರೈಟ್ ಆಫ್ ಮಾಡಿವೆ, ವಜಾ ಮಾಡಿವೆ. ಸೊ ಆ 6 ವರ್ಷ ಪ್ಲಸ್ ಇದು 2020-21 ಕೂಡ ಸೇರಿಸಿದ್ರೆ NDA ಅವಧಿಯಲ್ಲಿ ಸುಮಾರು 9 ಲಕ್ಷ ಕೋಟಿಗೂ ಅಧಿಕ ಕೆಟ್ಟ ಸಾಲಗಳನ್ನು ಬ್ಯಾಂಕ್ಗಳು ರೈಟ್ ಆಫ್ ಮಾಡಿವೆ, ವಜಾ ಮಾಡಿ ಲೆಕ್ಕದಿಂದ ಆಚೆ ಹಾಕಿಬಿಟ್ಟಿವೆ ಅಂತ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ಈ ರೈಟ್ ಆಫ್ ಆಗಿರೋ ಸಾಲದಲ್ಲೂ ವಸೂಲಾತಿ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. 2015ರಿಂದ 2019 ಒಟ್ಟು ಈ ರೈಟ್ ಆಫ್ ಆಗಿರೋ ಸಾಲದಲ್ಲೂ ಕೂಡ ಎಷ್ಟು ವಸೂಲಿ ಮಾಡ್ಕೊಂಡಿದ್ದಾರೆ, ರಿಕವರ್ ಮಾಡ್ಕೊಂಡಿದ್ದಾರೆ ಅಂದ್ರೆ NDA ಅವಧಿಯಲ್ಲಿ 82,571 ಕೋಟಿ ರೂಪಾಯಿಯಷ್ಟನ್ನ. ಅಂದ್ರೆ ಇವರ ಅವಧಿಯಲ್ಲಿ ಒಟ್ಟು ರೈಟ್ ಆಫ್ ಆಗಿದ್ದ NPA ಪೈಕಿ 12% ಬ್ಯಾಂಕ್ಗಳು ರಿಕವರ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಲೋನ್ ರೈಟ್ ಆಫ್ ಅಂದ್ರೆ ಏನು ಸ್ನೇಹಿತರೆ? ಸಂಪೂರ್ಣ ಸಾಲ ಮನ್ನಾ ಆಗ್ಬಿಡ್ತಾ ಇಷ್ಟು ದೊಡ್ಡ ಪ್ರಮಾಣದ ಮೊತ್ತ? ಸಂಪೂರ್ಣ ಮನ್ನಾ ಅಲ್ಲ, ಬದಲಿಗೆ ಬ್ಯಾಲೆನ್ಸ್ ಶೀಟ್ನಿಂದ, ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ನಿಂದ ಆ ಸಾಲವನ್ನು ತೆಗೆದು ಹಾಕ್ತಾರೆ ಅಷ್ಟೇ. ಯಾಕೆ ಹಂಗೆ ಮಾಡ್ತಾರೆ? ಯಾಕೆ ಅಂದರೆ ಬ್ಯಾಂಕುಗಳ ಟ್ಯಾಕ್ಸಬಲ್ ಇನ್ಕಮನ್ನು ಕಮ್ಮಿ ಮಾಡೋಕ್ಕೆ, ಜೊತೆಗೆ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ನಲ್ಲಿ ಆಸ್ತಿ ಮತ್ತು ಹೊಣೆಗಾರಿಕೆಯಲ್ಲಿ ಆಸೆಟ್ಸ್ ಮತ್ತು ಲಯಬಿಲಿಟೀಸ್ ಅದರಲ್ಲಿ ವಾಸ್ತವ ಸತ್ಯ ರಿಫ್ಲೆಕ್ಟ್ ಆಗಬೇಕು ಅಂತ. ಹಿಂಗೆ ಮಾಡಿಲ್ಲ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ಗೆ ಇಷ್ಟು ದುಡ್ಡು ಬರೋದಿದೆ ಅಂತ ಕಾಣಿಸ್ತಾನೆ ಇರುತ್ತೆ, ಬರ್ತಾ ಇರಲ್ಲ. ಅದರ ಪರಿಣಾಮ ಅವರಿಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಕಟ್ಟಬೇಕಾಗಿ ಬರ್ತಾ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಕೂಡ ನೋಡೋಕೆ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತ ಕಾಣುತ್ತೆ, ಬಟ್ ಅದು ಬರ್ತಾ ಇರಲ್ಲ. ಹೀಗಾಗಿ ವಾಸ್ತವ ಸ್ಥಿತಿಗತಿ ಬ್ಯಾಲೆನ್ಸ್ ಶೀಟಲ್ಲಿ ರಿಫ್ಲೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ರೈಟ್ ಆಫ್ ಮಾಡುವಂಥ ಕೆಲಸವನ್ನು ಬ್ಯಾಂಕುಗಳು ಮಾಡ್ತಾ ಬರ್ತವೆ.
ಇಲ್ಲಿ ಎಲ್ಲ ರೀತಿಯ ಪ್ರಯತ್ನದ ಬಳಿಕ ರೈಟ್ ಆಫ್ ಮಾಡ್ತಾರೆ. ಅಂದರೆ ಸಾಲ ಕೊಟ್ಟಿದ್ದಾರೆ, ಅದು ವಾಪಸ್ ಪಡ್ಕೊಳ್ಳೋಕೆ ರಿಕವರಿ ಮೆಥಡ್ಸ್ ಎಲ್ಲವನ್ನ ಯೂಸ್ ಮಾಡಿದ ಬಳಿಕವೂ ಕೂಡ ಆ ಸಾಲ ವಾಪಸ್ ಬರ್ತಾ ಇಲ್ಲ ಅಂದರೆ ಆಲ್ರೆಡಿ NPA ಆಗಿರುವಂಥ ಆ ಅಸೆಟ್ ನೆಕ್ಸ್ಟ್ 3 ಕ್ವಾರ್ಟರ್ಸ್ದಲ್ಲೂ ಕೂಡ 3 ತ್ರೈಮಾಸಿಕದಲ್ಲೂ ಕೂಡ ಡಿಫಾಲ್ಟ್ ಆದರೆ ಬರೋ ಚಾನ್ಸಸ್ಸೇ ಇಲ್ಲ ಅಂತ ಕಂಡ್ರೆ ಆಗ ರೈಟ್ ಆಫ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬ್ಯಾಂಕ್ಗಳು ರಿಕವರಿ ಎತ್ತವನ್ನು ಬಿಟ್ಬಿಡ್ತಾರೆ. ರೈಟ್ ಆಫ್ ಆದ ತಕ್ಷಣ ವಜಾ ಆಗಿಬಿಡುತ್ತಾ, ಆಮೇಲೆ ಅದನ್ನು ರಿಕವರಿ ಮಾಡೋಕ್ಕೆ ಪ್ರಯತ್ನ ಪಡಲ್ವಾ? ಖಂಡಿತವಾಗ್ಲೂ ಕೂಡ ಪ್ರಯತ್ನ ಪಡಬೇಕಾಗತ್ತೆ. ರೈಟ್ ಆಫ್ ಮಾಡಿದ ಅದು ಲೆಕ್ಕದ ಪರ್ಪಸ್ಗೋಸ್ಕರ ಬ್ಯಾಲೆನ್ಸ್ ಶೀಟ್ನ ತೆಗೆದು ಹಾಕೋದಷ್ಟೇ. ಆದರೆ ಅದಾದ ನಂತರವೂ ಕೂಡ ಆ ಸಾಲವನ್ನು ರಿಕವರಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಬ್ಯಾಂಕ್ಗಳು ಕಂಟಿನ್ಯೂ ಮಾಡಬೇಕಾಗತ್ತೆ. ನಿಮಗೆ ಗಮನಕ್ಕಿರಲಿ, ದೇಶದಲ್ಲಿ ರೈಟ್ ಆಫ್ ಆಗಿರೋ ಒಟ್ಟು ಸಾಲದ ಪೈಕಿ 75% ಸಾಲ ಸರ್ಕಾರಿ ಒಡೆತನದ ಬ್ಯಾಂಕ್ಗಳಲ್ಲೇ ಇದೆ, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು. ಸೊ ದೇಶದ ಬ್ಯಾಂಕುಗಳಿಗೆ ಕೆಟ್ಟ ಸಾಲ ಕೊಡುವ ಮತ್ತು NPA ಸೃಷ್ಟಿ ಮಾಡಿಕೊಳ್ಳೋ ಮತ್ತು ಆಮೇಲೆ ರೈಟ್ ಆಫ್ ಮಾಡಿಕೊಂಡು ಕೈಚೆಲ್ಲಿ ಕೂರುವಂತಹ ರೋಗ ತಗುಲಿದೆ ಅಂದರೆ ಅದು ಸರ್ಕಾರಿ ಬ್ಯಾಂಕ್ಗಳಿಗೇ ಜಾಸ್ತಿ ತಗುಲಿದೆ. ಯಾಕೆ ಸರ್ಕಾರಿ ಬ್ಯಾಂಕ್ಗಳಿಗೆ ಜಾಸ್ತಿ ತಗುಲಿದೆ ಅಂದರೆ ಈ ಬ್ಯಾಂಕುಗಳಲ್ಲಿ ಸರ್ಕಾರದ ಕಂಟ್ರೋಲ್ ಜಾಸ್ತಿ ಇರುತ್ತೆ, ಸರ್ಕಾರದ ಡಿಸಿಷನ್ ಮೇಕಿಂಗ್ ಇದ್ರ ಮೇಲೆ ಪರಿಣಾಮ ಬೀರುತ್ತೆ. ಬೇರೆ ಬೇರೆ ಸ್ಕೀಮ್ ತರ್ತಾರೆ, ಅಲ್ಲಷ್ಟು ಸಾಲ ಕೊಡಿ ಇಲ್ಲ ಸಾಲ ಕೊಡಿ ಅಂತ ಕೊಡಿಸ್ತಾರೆ, ವಾಪಸ್ ವಸೂಲಿ ಆಗುತ್ತಾ ಇಲ್ವಾ ಅಂತ ನೋಡದೆ ಕೂಡ ಸಾಲವನ್ನು ಕೊಡ್ತಾರೆ. ಎಷ್ಟೋ ಸಲ ಅದು ದೊಡ್ಡ ದೊಡ್ಡ ಉದ್ಯಮಿಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ವೆಲ್ಫೇರ್ ಸ್ಕೀಮ್ಗಳಾಗಿರ್ಬೋದು, ಕೊಡಿ ಸಾಲ ಇಷ್ಟು ಕೊಡಲೇಬೇಕ್ರಿ ನೀವು ಅಂತ ಫೋರ್ಸ್ ಮಾಡಿ ಬ್ಯಾಂಕ್ಗಳ ಹತ್ರ ಸಾಲವನ್ನು ಕೊಡಿಸ್ತಾರೆ. ಅದರ ಪರಿಣಾಮ ಬ್ಯಾಂಕ್ಗಳು ಅನುಭವಿಸ್ತವೆ. ಬ್ಯಾಂಕ್ಗಳು ಸಾಲ ಕೊಡಬೇಕಾದ್ರೆ ಏನು ನೋಡಬೇಕು? ಸಾಲ ಕೊಡುವಂಥ ವ್ಯಕ್ತಿಗೆ ಮರುಪಾವತಿ ಸಾಮರ್ಥ್ಯ ಇದೆಯಾ, ನನಗೆ ಆ ಸಾಲ ಕೊಟ್ಟಿದ್ದು ವಾಪಸ್ ಬರುತ್ತಾ? ಬಂದಿಲ್ಲ ಅಂದರೆ ಏನು ಶ್ಯೂರಿಟಿ? ಓಕೆ, ಆತ ಸಾಲ ವಾಪಸ್ ಕೊಡೋಕೆ ಆಗಿಲ್ಲ, ನಾನು ರಿಕವರ್ ಮಾಡ್ಕೊಳ್ಳೋಕ್ಕೆ ನನಗೇನು ಆತ ಶ್ಯೂರಿಟಿಯಾಗಿ ಏನು ಇಡ್ತಾನೆ, ಆ ಇಡುವಂಥ ಪೇಪರ್ಸ್ ಆಗಿರ್ಬೋದು ಅಥವಾ ಆಸ್ತಿಗಳಾಗಿರ್ಬೋದು, ಸಾಲ ಕೊಟ್ಟಷ್ಟನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಅಷ್ಟು ವ್ಯಾಲ್ಯೂ ಇದೆಯಾ, ಇದೆಲ್ಲ ನೋಡ್ಕೊಂಡು ಸಾಲ ಕೊಡಬೇಕು. ಆದರೆ ಈ ಸರ್ಕಾರಿ ಬ್ಯಾಂಕುಗಳಲ್ಲಿ 75% NPA ಈ ಸರ್ಕಾರಿ ಬ್ಯಾಂಕುಗಳದೇ ಇದೆ ಅಂತ ಹೇಳಿದ್ರೆ ಅವರು ಈ ಯಾವುದೇ ಮೆಥಡನ್ನು ಸರಿಯಾಗಿ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ. ಸೊ ಸ್ನೇಹಿತರೆ, ನಿಮಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ NPA ಅಂದ್ರೇನು, ರೈಟ್ ಆಫ್ ಮಾಡೋದು ಅಂದ್ರೇನು, ಯಾರ ಅವಧಿಯಲ್ಲಿ ಎಷ್ಟು NPA ಆ್ಯಡ್ ಆಗಿದೆ, ಎಷ್ಟು NPA ರೈಟ್ ಆಫ್ ಆಗಿದೆ, ಎಲ್ಲವೂ ಕೂಡ ನಿಮಗೆ ಈಗ ಸ್ಪಷ್ಟವಾಗಿ ಗೊತ್ತಾಯಿತು. ರಾಜಕೀಯ ಪಕ್ಷಗಳು ಸಾಕಷ್ಟು ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಾರೆ. ನಾವು ನಿಮ್ಮ ಮುಂದೆ ನಂಬರ್ಸ್ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಹೇಳುತ್ತೆ, ನೋಡಿ ನಮ್ಮ ಅವಧಿಯಲ್ಲಿ NPAಗೆ ಆ್ಯಡ್ ಆಗಿದ್ದು ಕಮ್ಮಿ, ರೈಟ್ ಆಫ್ ಆಗಿದ್ದು ಕಮ್ಮಿ, ನಿಮ್ಮ ಅವಧಿಯಲ್ಲಿ NPAಗೆ ಆ್ಯಡ್ ಆಗಿದ್ದು ಜಾಸ್ತಿ, ರೈಟ್ ಆಫ್ ಆಗಿದ್ದು ಜಾಸ್ತಿ ಅನ್ನೋದನ್ನು ಪ್ರತಿಪಕ್ಷಗಳು ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, BJP ಮೇಲೆ ಆರೋಪವನ್ನು ಮಾಡ್ತಾರೆ. BJP ಅವರು ಏನು ಹೇಳ್ತಾರೆ, ಹೌದು ನಮ್ಮ ಅವಧಿಯಲ್ಲಿ ಜಾಸ್ತಿ NPAಗೆ ಆ್ಯಡ್ ಆಗಿದೆ, ಅದು ನಾವು ಕೊಟ್ಟ ಸಾಲಕ್ಕಿಂತ, ನಾವು ಸಾಲ ಕೊಟ್ಟುಕೊಳ್ಳೆ NPA ಆಗಿಬಿಡುತ್ತಾ, ಮುಂಚೆ ಸಾಲ ಕೊಟ್ಟಿದ್ದು ವಾಪಸ್ ಬಂದಿಲ್ಲ ಅಂದರೆ ಅದು ತಾನೇ NPA ಆಗೋದು, ನಿಮ್ಮ ಅವಧಿಯಲ್ಲಿ ಕೊಟ್ಟ ಸಾಲ ಈ ರೀತಿಯಾಗಿ ನಮ್ಮ ಬುಡಕ್ಕೆ ಬಂದಿದೆ, ಅದರಿಂದ ಈಗ NPA ಸೃಷ್ಟಿ ಆಗ್ತಾ ಇದೆ ಅಂತ BJP ಪ್ರತಿ ದಾಳಿಯನ್ನು ಮಾಡುತ್ತೆ. ಇವರ ರಾಜಕಾರಣ, ವಾದ ವಿವಾದ ಏನೇ ಇರಲಿ, ನಾವು RBIನ ಡೇಟಾವನ್ನು ಯಥಾವತ್ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಟೆಕ್ನಿಕಲಿ NPA ಅಂದ್ರೇನು, ಟೆಕ್ನಿಕಲಿ ರೈಟ್ ಆಫ್ ಅಂದರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ನಿಮಗೆ ವಿವರಿಸುವ ಕೆಲಸವನ್ನು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.